ಇವತ್ತಿನ ಜೀವನ ಶೈಲಿ ನಾನು ಯೂಶುವಲಿ ನಮ್ಮ ತಂದೆ ಹತ್ರ ಮಾತಾಡ್ತಾ ಇದ್ದಾಗ, ಅವ್ರಿಗಿರೋಷ್ಟು ಸ್ಟ್ರೆಂತ್ ನಮಗಿಲ್ಲ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸಲ. ಅವರು ಟಚ್ ವುಡ್ ಚೆನ್ನಾಗಿದ್ದಾರೆ, ಸ್ಟ್ರೆಂತ್ ಹ್ಮ್. ಚೆನ್ನಾಗಿದೆ ಅವ್ರದ್ದು. ಫಿಸಿಕಲಿ ಯಾವುದೇ ವೂಂಡ್ಸ್ ಆದರೆ ಬೇಗ ರಿಕವರ್ ಆಗ್ತಾರೆ. ಆದರೆ ನಮ್ಗಳಿಗೆ ಆ ಸ್ಟ್ರೆಂತ್ ಇಲ್ವಾ ಅಂತ ಎಷ್ಟೋ ಸಲ ನನಗೆ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಆಮ್ ಐ ರೈಟ್? ಕರೆಕ್ಟ್. ನೀವು ಹೇಳ್ತಾ ಇರೋದು ನಿಜ. ಹಾಂ. ಏಕೆಂತಂದರೆ ಈಗ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಮ್ಮ ದೇಹ ಅಂತ ತಗೊಂಡ್ರೆ, ಹ್ಞೂ. ನಮ್ಮ ದೇಹ ಈಗ ಒಂದು ಬಿಲ್ಡಿಂಗ್ ನೀವು ಕಟ್ಟಬೇಕಾದ್ರೆ ಹ್ಞೂ. ಇಟ್ಟಿಗೆಗಳಿಂದ ಕಟ್ಟಿರ್ತೀರ. ಅದೇ ಥರ ನಮ್ಮ ದೇಹನು ಕೋಟಿ ಕೋಟಿ ಜೀವಕೋಶ ಅಥವಾ ಸೆಲ್ಸ್ ಅಂತ ಕರಿತೀವಲ್ಲ, ಆ ಸೆಲ್ಸಿಂದನೇ ಮಾಡಿರೋದು. ಹ್ಞೂ. ನಿಮ್ಮ ಹೃದಯದಲ್ಲಿ ಲಕ್ಷಾಂತರ ಜೀವಕೋಶಗಳು, ನಿಮ್ಮ ಶ್ವಾಸಕೋಶ, ಮೆದುಳು, ಈ ಥರ ಎಲ್ಲ ದೇಹದ ಅಂಗಾಂಗಗಳಲ್ಲಿ ಜೀವಕೋಶ ಇದೆ. ಅದರ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ, ಕೋಶ ಕೇಂದ್ರ ಅಂತ ಇರುತ್ತೆ. ಹ್ಞೂ. ಹ್ಞೂ. ಅದ್ರ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ಹ್ಞೂ. ಅಥವಾ ವರ್ಣತಂತುಗಳು ಅಂತ ಹೇಳ್ತೀವಲ್ಲ, ಅದಿರುತ್ತೆ. ಈ ವರ್ಣತಂತುಗಳ ಒಳಗಡೆ DNA ಅಂತ ಇದೆ. ಅದೇ ನಮ್ಮ ದೇಹದ ಬ್ಲೂ ಪ್ರಿಂಟ್ ಅಂತ ಅನ್ಬೋದು. ನಮ್ಮ ದೇಹ ಹೇಗಿರಬೇಕು, ನಮ್ಮ ದೇಹದಲ್ಲಿ ಪ್ರತಿಯೊಂದೂ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡೋದೇ ಆ ಬ್ಲೂ ಪ್ರಿಂಟ್. ಓಕೆ. ಆ ಬ್ಲೂ ಪ್ರಿಂಟ್ ಚೆನ್ನಾಗಿತ್ತು ಅಂತಂದರೆ ನಾವು ಆರೋಗ್ಯವಾಗಿರ್ತೀವಿ. ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಅನಾರೋಗ್ಯ ಅಂತ ಕರಿತೀವಿ. ನೀವು ಹೇಳಿದ್ರಿ, ನಿಮ್ಮ ತಂದೆ ಚೆನ್ನಾಗಿದ್ರು, ನಮ್ಮ ತಾತ ಚೆನ್ನಾಗಿರ್ತಾರೆ ಅಂದರೆ, ನಮ್ಮ ಹಿಂದಿನ ತಲೆಮಾರಿನವ್ರನ್ನ ನಾವು ನೋಡಿದಾಗ ಆರೋಗ್ಯದಲ್ಲಿ ಅವರು ಬಹಳ ನಿಜವಾಗ್ಲೂ ಅದೃಷ್ಟವಂತರು. ಅವರು ಒಳ್ಳೆ ಆರೋಗ್ಯ ಅವ್ರಿಗಿತ್ತು. ಇವಾಗ ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆ ಅಂದರೆ ಆರೋಗ್ಯ ಅನ್ಬೋದು. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಕಾಳಜಿ ಇಟ್ಕೊಂಡೇ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೋದ್ರೂ ಎಲ್ಲೋ ಒಂದು ಕಡೆ ಆರೋಗ್ಯನ ಕಳ್ಕೊತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಆಗಲೇ ಹೇಳಿದ್ರಿ, ಒಂದು ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಹವ್ಯಾಸಗಳು. ಈ ಮೂರು ಹೊರಗಡೆಯಿಂದ ಫ್ಯಾಕ್ಟರ್ಸ್ಗಳು ಅಂತ ಇರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನಿಮ್ಮ ಜೀನ್ಸ್ ಚೆನ್ನಾಗೇ ಇದೆ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದೆಯಲ್ಲ, ಇದು ಭಾರತೀಯರು ಅಂತ ನಾವು ಹೇಳ್ತೀವಲ್ಲ, ನಮ್ಮ ಒಂದು ಜೀನೋಮ್ನ ನಾವು ನೋಡಿದಾಗ ನಮ್ಮದು ಗನ್ ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ. ಓಕೆ. ಗನ್ ಲೋಡ್ ಅಂದರೆ ಯಾವ ರೀತಿ ಅಂತಂದರೆ, ಒಂದು ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಡಯಾಬಿಟೀಸು. ಭಾರತ ಇಡೀ ವಿಶ್ವದಲ್ಲೇ ಡಯಾಬಿಟಿಕ್ದು ಕ್ಯಾಪಿಟಲ್, ರಾಜಧಾನಿ ಆಗೋಗಿದೆ. ಈಗ 5 ಜನದಲ್ಲಿ ಒಬ್ಬರನ್ನ ನೀವು ಕೇಳಿದ್ರೆ ಸ್ವೀಟ್ ತಿನ್ನಿ ಅಂತಂದರೆ ಬೇಡ ಅಂತಾರೆ. ತುಂಬ ಸ್ವೀಟ್, ನನಗೆ ಸ್ವೀಟ್ ಜಾಸ್ತಿ. ಆಮೇಲೆ ಏಕೆಂದರೆ ಡಯಾಬಿಟಿಕ್ ಅಂತಾರೆ. ಅದಕ್ಕೆ ಅದು ಆಶ್ಚರ್ಯ ಅಂತ ಹೇಳಿದ್ರೆ, ನಾನೊಂದು 12-13 ವರ್ಷಗಳ ಹಿಂದೆ ನೋಡಿದಾಗ 40 ಬಾರ್ಡ್ರಲ್ಲಿರೋರಿಗೆ ಬರ್ತಾ ಇತ್ತು. ಹೌದು, ಈಗ ಆಗಲೇ ಜಾಸ್ತಿ, ಆಗಲೇ ಜಾಸ್ತಿ. ನಾನು ಅವಾಗಲೇ ಯಾರೋ ಒಬ್ಬರಿಗೆ ಡಯಾಬಿಟಿಕ್ ಅಂದಾಗ ನಾನು ಆಶ್ಚರ್ಯವಾಗಿ ನೋಡಿದ್ರೆ, ಯು ಆರ್ ಜಸ್ಟ್ 40 ಆರ್ ನಿಯರ್ ಟು 40 ನಿಮ್ಗೆ ಅಂತ ಅನಿಸಿತ್ತು ನನಗೆ. ಬಟ್ ಇವಾಗ ನೀವು 40ವರೆಗೂ ಕಾಯಲೇಬೇಕಾಗಿಲ್ಲ, ಇನ್ನೂ ಬೇಗ ಆಗ್ತಾ ಇದೆ. ಅದೇನಕ್ಕೆ ಕಾರಣ ಏನು ಅಂತಂದರೆ, ಆಲ್ರೆಡಿ OB ಜೀನ್ ಅಂತ ಕೆಲವು ನಮ್ಮ ಜೀನೋಮಲ್ಲಿ ಕೆಲವೊಂದು ರೂಪಾಂತರಗಳು ಅಥವಾ ಮ್ಯೂಟೇಷನ್ಗಳು ಆಲ್ರೆಡಿ ಆಗೋಗಿದೆ. ಬಟ್ ನಮ್ಮ ಹಿರಿಯರಿಗೆ ಏನಕ್ಕೆ ಬರ್ತಾ ಇರಲಿಲ್ಲ ಅಂದರೆ, ಮ್ಯೂಟೇಷನ್ ಅಂತಂದರೆ ಈಗ ಎ ಅಂತ ಒಂದು ಇದೆ ಅಂತಾನೆ, ಅದು ಹೊರಗಡೆಯ ಯಾವುದೋ ಒಂದು ಫ್ಯಾಕ್ಟ್ರಿಯಿಂದ B ಆಗಿಬಿಟ್ಟಿರುತ್ತೆ. ಆಗಬಾರ್ದದು. ಅದು ಎ ಇದ್ದಾಗಲೇ ನಾವು ಚೆನ್ನಾಗಿರ್ತೀವಿ. ಅದು B ಆಗಿ ಏನಾದ್ರು ಮಾರ್ಪಾಡೊಂದಾಗ ಅದು ಕಾಯಿಲೆ ಅಂತ ನಾವು ಅಂತೀವಿ. ಹಾಗಾಗಿ ನಾನು ಈ ಜೀನ್ಸ್ ಅಂತ ಹೇಳಿದ್ನಲ್ಲ, ನಮ್ಮ DNA ಒಳಗಡೆ ಜೀನ್ಸ್ ಅಂತ ಇದೆ. ದೇಹದ ಎಲ್ಲ ಕೆಲಸ ಮಾಡೋದು, ಕಂಟ್ರೋಲ್ ಮಾಡೋದು ಜೀನ್ಸ್ಗಳೇ. ಯಾವುದಾದ್ರು ಪ್ರೋಟೀನು ಅಥವಾ ಎನ್ಸೈಮ್ಸು ಅಥವಾ ಹಾರ್ಮೋನ್ಸು ಏನೇ ದೇಹದಲ್ಲಿ ಬಿಡುಗಡೆ ಆಗಬೇಕು ಅಂದರೆ ಅದಕ್ಕೆ ಕಾರಣ ಜೀನ್ಗಳು. ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ, ಪ್ರೋಟೀನ್ಗಳು ಬಿಡುಗಡೆ ಆಗುತ್ತೆ, ಎನ್ಸೈಮ್ಸ್ ಅಥವಾ ಕಿಣ್ವ ಅಂತೀವಲ್ಲ, ಇದೆಲ್ಲ ಬಿಡುಗಡೆಯಾಗಿ ದೇಹದ ಎಲ್ಲ ಕ್ರಿಯೆಗಳು, ಉಸಿರಾಟ ಆಗ್ಬೋದು, ಡೈಜೆಷನ್ ಆಗ್ಬೋದು, ರಿಪ್ರೊಡಕ್ಷನ್ ಆಗ್ಬೋದು, ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ಕರಾರುವಕ್ಕಾಗಿ ನಡ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಅಂತಲೇ ಇಟ್ಕೊಳ್ಳಿ, ರೂಪಾಂತರ ಬದಲಾವಣೆ ಅಂತಲೇ ನಾವು ಹೇಳ್ಬೋದು. ಆದರೆ ಅದೇನಾಗುತ್ತೆ, ಮಾಡೋ ಕೆಲಸನ ಮಾಡಲ್ಲ ಅಥವಾ ಜಾಸ್ತಿ ಮಾಡಿಬಿಡುತ್ತೆ. ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ ಬಿಡುಗಡೆ ಆಗೋದು. ಹೈಪೋ ಅಂದರೆ ಕಡಿಮೆ ಬಿಡುಗಡೆ, ಎರಡೂ ಒಳ್ಳೆಯದಲ್ಲ, ಎರಡೂ ಕಾಯಿಲೆಯ ಒಂದು ರೂಪ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಏನಾಗಿತ್ತು, ಕೆಲವೊಂದು ಜೀನ್ಸ್ಗಳು ನಮ್ಮಲ್ಲಿ ಆಲ್ರೆಡಿ ರೂಪಾಂತರ ಆಗೋಗ್ಬಿಟ್ಟಿದೆ. ಆದರೆ ಅದು ಎಕ್ಸ್ಪ್ರೆಸ್ ಆಗಬೇಕು, ತೋರಿಸ್ಕೋಬೇಕು, ಒಂದು ಕಾಯಿಲೆಯಾಗಿ ಮ್ಯಾನಿಫೆಸ್ಟ್ ಆಗಬೇಕು, ತೋರಿಸ್ಕೋಬೇಕು ಅಂದರೆ ಅದಕ್ಕೆ ಒಂದು ಹೊರಗಡೆಯಿಂದ ಒಂದು ಸ್ಟಿಮ್ಯುಲೇಷನ್ ಬೇಕು, ಟ್ರಿಗರ್ ಬೇಕು. ನಮ್ಮ ಹಿರಿಯರಲ್ಲಿ ಗನ್ನು ಲೋಡ್ ಆಗಿತ್ತು, ಟ್ರಿಗರ್ ಒತ್ತಿರಲಿಲ್ಲ ಅವರು.
ಅದಕ್ಕೆ ನಿಮ್ಮ ತಾತ, ನಮ್ಮ ತಾತ, ತಂದೆ ಎಲ್ಲ ಅವ್ರಿಗೆ ಯಾವುದೇ ಮಧುಮೇಹ ಆಗಲಿ, ಬೊಜ್ಜುತನ ಅಥವಾ ಏನೇ ಬೇರೆ ಥರದ ಈ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತೀವಲ್ಲ ನಾವು, ಮೆಟಬಾಲಿಕ್ ಸಿಂಡ್ರೋಮ್, ಈಗೆಲ್ಲ ಇಡೀ ಜಗತ್ತೇ ಒದ್ದಾಡ್ತಾ ಇರೋದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ. ಡಯಾಬಿಟಿಕ್ ಆಗ್ಬೋದು, ಕಾರ್ಡಿಯಾಕ್ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ, ರಕ್ತದೊತ್ತಡ, ಥೈರಾಯ್ಡ್ ತೊಂದರೆಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇವೆಲ್ಲ ಏನು ಅಂತಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಲ್ಲಿ ಬರುತ್ತೆ. ಇದು ಬರ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಗನ್ ಲೋಡ್ ಆಗಿದ್ರು ಟ್ರಿಗರ್ ಒತ್ತಿರಲಿಲ್ಲ ಅವರು. ಇವಾಗ ನಾವೇನು ಮಾಡ್ತಿದ್ದೀವಿ, ಗನ್ ಲೋಡ್ ಆಗಿದೆ ನಮ್ಮೆಲ್ಲರಿಗೂ, ಟ್ರಿಗರ್ ಒತ್ತಾ ಇದ್ದೀವಿ. ಟ್ರಿಗರ್ ಯಾವುದು ಅಂತಂದರೆ ಬದಲಾದ ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು, ನಮ್ಮ ಜೀವನ ಶೈಲಿ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಅಂದರೆ, ಮೊದಲು ಎಲ್ಲ ಜನ ಯಾವುದು ಕೆಂಪಕ್ಕಿಯನ್ನು ತಿಂತಾಯಿದ್ರು. ರಾಗಿ, ಜೋಳ ಮತ್ತು ಸಿರಿಧಾನ್ಯ, ನವಣೆ, ಸಜ್ಜೆ ಇದೆಲ್ಲ ಇದೆಯಲ್ಲ, ಅದೆಲ್ಲದೂ ಅದೇನೇ ಆಹಾರ ಆಗಿತ್ತು. ನಂತರ ಏನಾಯಿತು, ಅಕ್ಕಿ ಜಾಸ್ತಿ ಬಳಸೋಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಪಾಲಿಷ್ಡ್ ಆಯಿತು, ಕೆಂಪಕ್ಕಿ ಹೋಗಿ ಬಿಳಿ ಅಕ್ಕಿ ಬಂತು. ಕೆಂಪಕ್ಕಿನೇ ಇದ್ದಿದ್ರೆ ಅಥವಾ ಆ ಸಿರಿಧಾನ್ಯಗಳೇ ಇದ್ದಿದ್ರೆ ನಮಗೇನು ಡಯಾಬಿಟಿಕ್ ಬರ್ತಾ ಇರಲಿಲ್ಲ. ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಓಕೆ, ವ್ಯತ್ಯಾಸ ಹೇಳ್ಬಿಡಿ. ಯಾಕೆಂದರೆ ನನ್ನ ಅಂದಾಜಿನ ಪ್ರಕಾರ 90% ಜನ ಪಾಲಿಶ್ಡ್ ರೈಸ್ ಇವತ್ತಿಗೂ. ಹೌದು, ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ದಾರೆ, ಗೊತ್ತಾಗ್ತಿದೆ ಅನ್ನೋರು ಒಂದು 10% ಇಲ್ಲ ಅಂತ ಅನ್ಸತ್ತೆ ನನ್ನ ಪ್ರಕಾರ. ನವಣೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಸೊ ಡಿಫ್ರೆನ್ಸ್ ಏನು ನವಣೆ ಕೆಂಪಕ್ಕಿ ತಿನ್ನೋದಕ್ಕೂ ಪಾಲಿಶ್ಡ್ ವೈಟ್ ರೈಸ್ ತಿನ್ನೋದಕ್ಕೂ, ಬಿಳಿ ಅಕ್ಕಿ ತಿನ್ನೋದಕ್ಕೂ ವ್ಯತ್ಯಾಸ ಹೇಗಾಗುತ್ತೆ? ಗ್ಲೂಕೋಸ್ ಲೆವೆಲ್ ಇಂದಾನೆ ಹೇಳಿ. ಎಸ್, ಅದು ಬಿಳಿ ಅಕ್ಕಿ ಅಂತಂದರೆ ಪೂರ ಕಾರ್ಬೋಹೈಡ್ರೇಟ್, ಅದರಲ್ಲಿ ಇನ್ನೇನೂ ಇಲ್ಲ, ಸ್ಟಾರ್ಚು, ಬರೀ ಕಾರ್ಬೋಹೈಡ್ರೇಟ್ ಅದು. ಆದರೆ ನವಣೆ, ಸಿರಿಧಾನ್ಯಗಳಾಗ್ಬೋದು ಅಥವಾ ಕೆಂಪಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಜೋಳ, ಫೈಬರು ಜಾಸ್ತಿ ಇರುತ್ತೆ ಕಂಟೆಂಟ್, ನಾರಿನಾಂಶ ತುಂಬ ಇರುತ್ತೆ. ಈ ಬಿಳಿ ಅಕ್ಕಿ ನಾವೇನು ಪಾಲಿಶ್ಡ್ ರೈಸ್ ಅಂತೀವಿ, ಅದರಲ್ಲಿ ನಾರಿನಾಂಶ ಒಂದು ಚೂರೂ ಇರೋದಿಲ್ಲ. ಹಾಗಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾರಿನಾಂಶ ಇರೋದು ನಮ್ಮ ಡೈಜೆಷನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಬ್ಲಡ್ ಶುಗರ್ ಲೆವೆಲು ಶೂಟಪ್ ಆಗೋದಿಲ್ಲ. ಈ ವೈಟ್ ರೈಸ್ ಅಂತ ತಿಂದಾಗ ತಿಂದಿದ ತಕ್ಷಣ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ಬ್ಲಡ್ಡಲ್ಲಿ ಸಕ್ಕರೆಯ ಪ್ರಮಾಣ ಶೂಟಪ್ ಆಗುತ್ತೆ. ಇದು ಡಯಾಬಿಟಿಕ್ ಬಂದ ನಂತರ ಇದನ್ನು ನಾವು ನಿರ್ವಹಣೆ ಮಾಡಬೇಕು. ಆದರೆ ಡಯಾಬಿಟಿಕ್ ಅಥವಾ ಮಧುಮೇಹ ಬರೋದಕ್ಕೆ ಕಾರಣ ಇದು ಒಂದು ಆಹಾರದಲ್ಲಿ ಹೇಳಿದೆ ನಾನು. ಇದರ ಜೊತೆಗೆ ಜಂಕ್ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೀವಿ ನಾವು. ಹೆಚ್ಚು ಫೈಬರ್ ಅಥವಾ ನಾರಿನಾಂಶದಿಂದ ಕೂಡಿದ ಅಂಥ ಹಣ್ಣು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು, ಇದೆಲ್ಲ ಎಲ್ಲೋ ಒಂದು ಕಡೆ ಅವಾಯ್ಡ್ ಆಗ್ತಾ ಇದೆ. ಒಂದು ಸಣ್ಣ ಆ್ಯಡ್ ಆನ್ ಮಾಡಿಬಿಡ್ತೀನಿ ಮಾಲಿನಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಿರೋದು. ವೆನೆವರ್ ವಿ ಈಟ್ ವೈಟ್ ರೈಸ್, ಬಿಳಿ ಅಕ್ಕಿ, ಪಾಲಿಶ್ಡ್ ಅಕ್ಕಿ ತಿಂದಾಗ ನೀವು ಹೇಳಿದ ಹಾಗೆ ಶುಗರ್ ಸ್ಪೈಕ್ ಆಗುತ್ತೆ. ಹೌದು, ಅಷ್ಟೇ ಬೇಗ ಹಸಿವಾಗತ್ತೆ, ಮತ್ತೆ ಅದಕ್ಕೆ ಎಲ್ಲ ಕರಗೋಗ್ಬಿಡುತ್ತೆ ಬೇಗ. ಆದ್ರೆ ಈ ಕೆಂಪಕ್ಕಿ ನೀವು ಬಳಸಿದ್ದೆ ಆದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು, ಕ್ವಾಂಟಿಟಿ ಕಮ್ಮಿ ತಿಂತೀರಿ. ಖಂಡಿತ ತುಂಬಾ ಕ್ವಾಂಟಿಟಿ ಕಮ್ಮಿ ಇಳಿಯುತ್ತೆ. ಯಾಕಂದ್ರೆ ಸ್ವಲ್ಪ ತಿಂದಾಗ್ಲೇ ಹೊಟ್ಟೆ ತುಂಬೋದಕ್ಕೆ ಶುರು ತುಂಬಿದೆ ಅಂತ ಅನ್ಸುತ್ತೆ. ತುಂಬಾ ಲಾಂಗ್ ಟರ್ಮಿಗೆ ನಿಮ್ಗೆ ಹಸುವಾಗಲ್ಲ. ಹೌದು, ಕೆಂಪಕ್ಕಿ ತಿನ್ನೋದ್ರಿಂದ. ಇದು ವ್ಯತ್ಯಾಸ. ಅದೇ ಅಡ್ವಾಂಟೇಜ್. ಏನಕ್ಕೆ ಅಂತಂದರೆ ತಕ್ಷಣ ಜೀರ್ಣ ಆಗಿ ತಕ್ಷಣ ಶುಗರ್ ಲೆವೆಲು ಶೂಟಪ್ ಆಗಿ, ಇನ್ಸುಲಿನ್ ಇತ್ತು ಅಂತಂದರೆ ಗ್ಲೈಕೋಜನ್ನ ಕನ್ವರ್ಟ್ ಆಗುತ್ತೆ. ಇನ್ಸುಲಿನ್ ಇಲ್ಲ ಅಂತಂದರೆ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಅದೇ ನೀವು ಕೆಂಪಕ್ಕಿ ತಿಂದಾಗ ಆ ಒಂದು ಗ್ಲುಕೋಸ್ ರಿಲೀಸ್ ಆಗುತ್ತಲ್ಲ, ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ನಿಧಾನಗತಿಯಲ್ಲಿ ನಡೆಯುತ್ತೆ. ನಿಧಾನಗತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಗ್ಲೂಕೋಸ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಮತ್ತು ತುಂಬ ಲಾಂಗ್ ಡ್ಯೂರೇಷನ್ನು ಅದು ಇರೋದ್ರಿಂದ ಬೇಗ ಹಸುವಾಗೋದಿಲ್ಲ. ಹಾಗಾಗಿ ಈ ಥರ ನಾರಿನಾಂಶದಿಂದ ಕೂಡಿದ ಈ ಥರದ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಶೂಟ್ ಆಗೋದಿಲ್ಲ. ಇದು ಬಹಳ ಮುಖ್ಯವಾಗಿ. ಓವರ್ ಈಟಿಂಗೂ ಆಗೋದಿಲ್ಲ, ಒಬಿಸಿಟಿನೂ ಬರೋದಿಲ್ಲ, ಡಯಾಬಿಟಿಕ್ ಜಾಸ್ತಿನೂ ಆಗೋದಿಲ್ಲ, ಹೈಪರ್ ಗ್ಲೈಸಿಮಿಕ್ ಅಂತ ಅಂತೀವಿ, ಜಾಸ್ತಿ ಗ್ಲೂಕೋಸ್ ಪ್ರಮಾಣ, ಇದೇನೂ ಆಗೋದಿಲ್ಲ. ತುಂಬ ಒಂದೇ ಲೆವೆಲಲ್ಲಿ. ಈಗ ಮುದ್ದೆನ ನೀವು ತಿನ್ಕೊಂಡು ಹೋದರೆ ನಿಮಗೆ ಮಧ್ಯಾಹ್ನ ಸಾಯಂಕಾಲ ಆದರೂ ಹಸುವಾಗೋದಿಲ್ಲ. ಏಕೆಂದರೆ ಡೈಜೆಷನ್ ನಿಧಾನ, ನಾರಿನಾಂಶ ತುಂಬ ಜಾಸ್ತಿ ಇರುತ್ತೆ, ಟ್ರೇಸ್ ಎಲಿಮೆಂಟ್ ಇರುತ್ತೆ, ಬೇಕಾದಷ್ಟು ಇರುತ್ತೆ ಅದರಲ್ಲಿ, ವೈಟಮಿನ್ಸ್ಗಳಿರ್ಬೋದು, ಕೆಲವೊಂದು ಅದ್ರ ಜೊತೆಗೆ ಪೂರಕವಾಗಿ ಸೇವನೆ ಮಾಡೋದು. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಈ ಒಂದು ಆಹಾರ ಏನು ಮೊದಲು ಬಳಕೆ ಮಾಡ್ತಿದ್ರು, ಸೊಪ್ಪು ಬಳಕೆ ಮಾಡ್ತಿದ್ರು, ಹಣ್ಣುಗಳು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು, ಬೇಕಾದಷ್ಟು ಎಲ್ಲ ಥರದ ಕಾಳುಗಳು, ಸೀಸನಲ್ ಫ್ರೂಟ್ಸ್ಗಳನ್ನ ತಿಂತಾಯಿದ್ರು. ಇದೆಲ್ಲ ತುಂಬ ಒಳ್ಳೆ ಪ್ಯಾಕೇಜ್, ತುಂಬ ಚೆನ್ನಾಗಿತ್ತು. ಇದು ಆಹಾರ ಆದರೆ. ಮತ್ತು ಜಂಕ್ ಆಹಾರ ಸೇವನೆ ಇರ್ತಾನೆ ಇರಲಿಲ್ಲ. ಆಮೇಲೆ ನಾನ್ ವೆಜಿಟೇರಿಯನ್ ಡಯೆಟ್ ಅಂತನೂ ಹಬ್ಬಗಳು ಅಂದರೆ ವರ್ಷದಲ್ಲಿ 1-2 ಸಲ ಯಾವುದೋ ಒಂದು ಹಬ್ಬದಲ್ಲಿ ಮಾಡ್ತಾಯಿದ್ರು. ಇವಾಗ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ, ಆ ಮ್ಯೂಟೇಷನ್, ಈಗ ಟ್ರಿಗರ್, ಇವೆಲ್ಲ ಟ್ರಿಗರ್ಗಳು.